ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸುಂದರವಾಗಿರುವಂತಹ ಸೀರೆಗಳಿಗೆ ಅಥವಾ ಡ್ರೆಸ್ಗಳಿಗೆ ಹಾಕುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ. ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ನೋಡಿ, ಇವಾಗ ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣವಾ? ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಹೀಗೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಹೀಗೆ ಹಾಕ್ಬಿಟ್ಟು ನಾವು ಯಾವುದೇ ರೀತಿಯ ಬಳ್ಳಿನ ಸ್ಟಾರ್ಟ್ ಮಾಡೋವಾಗ ಇದೇ ರೀತಿ ಹಾಕ್ಕೋಬೇಕು, ಇಲ್ಲ ಬ್ಯಾಕ್ ಸ್ಟಿಚ್ನ ಹಾಕ್ಕೋಬೇಕು, ಇಲ್ಲ ಕ್ರಾಸ್ ಸ್ಟಿಚ್ನೂ ಸಹ ಹಾಕ್ಕೋಬೋದು. ಅಂದರೆ ಚೈನೆಲ್ಲ ಹಾಕಿದರೆ ನಮಗೆ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಅಂದರೆ ಸ್ವಲ್ಪ ದಪ್ಪ ಬಂದುಬಿಡುತ್ತೆ. ಮತ್ತು ಇಲ್ಲಿ ಲೀವ್ಸಿಗೂ ನಾವು ಚೈನ್ನ ಹಾಕಬೇಕಾಗಿರೋದ್ರಿಂದ ಇಲ್ಲಿ ಸಿಂಗಲ್ ಲೈನಲ್ಲೇ ಬರಬೇಕಾಗತ್ತೆ. ನಾನು ಆಲ್ರೆಡಿ ತುಂಬ ಬುಟ್ಟ ಡಿಸೈನ್ಗಳು ಮತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿ ಬೇಸಿಕ್ ಡಿಸೈನ್ಗಳು, ಬಾರ್ಡರ್ ಡಿಸೈನ್ಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ಮತ್ತು ತೋರಿಸಿದ್ದೀನಿ. ನೆಕ್ಸ್ಟ್ ಮುಂದೆನೂ ತೋರಿಸ್ತೀನಿ ನಿಮಗೆ ಬೇರೆ ಬೇರೆ ಹೊಸ ಹೊಸ ಡಿಸೈನ್ಗಳನ್ನು. ನೀವು ನನ್ನ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿದರೆ ನಿಮಗೆ ಪ್ರತಿಯೊಂದು ವಿಡಿಯೋದ ಲಿಂಕ್ ಸಹ ಸಿಗತ್ತೆ, ನೀವು ನೋಡಿಕೊಂಡು ಟ್ರೈ ಮಾಡ್ಬೋದು. ನೋಡಿ, ಇದೇ ರೀತಿಯಲ್ಲಿ ನಾನು ಇಲ್ಲೆಲ್ಲ ಬಳ್ಳಿನ ಕವರ್ ಮಾಡ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ಈ ಸೈಡಲ್ಲೆಲ್ಲ ಚೈನ್ ಸ್ಟಿಚ್ ಹಾಕ್ತಾ ಇದ್ದೀನಿ. ನೋಡಿ, ಈಗ ಎಲೆ ಡ್ರಾ ಮಾಡ್ಕೊಂಡಿದ್ವಲ್ಲ ಅಲ್ಲೆಲ್ಲ ಚೈನ್ ಹಾಕ್ತಾ ಹೋಗಬೇಕು. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಡಿಸೈನು. ಇದೇ ರೀತಿಯಲ್ಲಿ ಎಲೆಗಳಿಗೆಲ್ಲ ಸಿಂಗಲ್ ಸಿಂಗಲ್ ಚೈನ್ನ ಹಾಕ್ತಾ ಇದ್ದೀನಿ. ಈಗ ಈ ಡಿಸೈನ್ ಫುಲ್ಲಾಗಿದೆ. ನಂತರ ನೋಡಿ, ಇಲ್ಲಿ ಟ್ರಯಾಂಗಲ್ ಥರ ಡ್ರಾ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿ ಇಲ್ಲಿ ಕೆಳಗಡೆ ಹೀಗೆ ತಗೊಂಡು ನಂತರ ಇಲ್ಲಿ ಹೀಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಹೀಗೆ ಒಂದೇ ಪಾಯಿಂಟಿಂದ ಹೀಗೆ ಮೇಲ್ಗಡೆ ತಗೊಂಡು ಹೋಗಬೇಕು. ನೋಡಿ, ಇವಾಗ ಇಷ್ಟ ಆದಮೇಲೆ ನಂತರ ಹೀಗೆ ಇಲ್ಲೇ ನೀಡಲ್ನ ತಗೊಂಡಿದ್ದೀನಿ ನಾನು. ಹೀಗೆ ಒಂದು 3-4 ರೌಂಡ್ ಹೀಗೆ ಸುತ್ತಬಿಟ್ಟು ಸೂಜಿಗೆ ಹೀಗೆ ದಾರವನ್ನು ಎಳ್ಕೋಬೇಕು. ಹೀಗೆ ಎಳ್ಕೊಂಡು ಇಲ್ಲೇ ಹೀಗೆ ಹಾಕಬೇಕು. ಹೀಗೆ ಬರುತ್ತೆ ನೋಡಿ, ನಾಟ್ ಥರ ಬರುತ್ತೆ. ಮತ್ತು ಇದ್ರ ಪಕ್ಕದಲ್ಲೇ ಹೀಗೆ ಮತ್ತೆ
ತಗೊಂಡು ಇಲ್ಲಿ ಹೀಗೆ ಸೂಜಿಯನ್ನು ತಗೊಂಡು 4 ಸಾರಿ ಹೀಗೆ ತುಂಬ ಟೈಟಾಗಿ ಸುತ್ತಬಾರ್ದು, ಯಾಕೆಂದರೆ ನಾವು ಸೂಜಿಯನ್ನು ಹೀಗೆ ಎಳಿಬೇಕಲ್ಲ, ಹಾಗಾಗಿ ಇದೇ ರೀತಿ ನಾನು ಫುಲ್ ಇಲ್ಲಿವರೆಗೂ ಹಾಕ್ಕೋತಾ ಇದ್ದೀನಿ ನೋಡಿ. ಈಗ ಫುಲ್ ನಾನು 3 ಫ್ಲವರ್ಗೂ ಈ ರೀತಿ ಹಾಕ್ಕೊಂಡಿದ್ದೀನಿ. ನಂತರ ನೋಡಿ ನೆಕ್ಸ್ಟು ಅದಕ್ಕೆ ಹೊಂದಿಕೊಳ್ಳುವಂತಹ ನಾವು ಫ್ಲವರ್ಗೆ ಹಾಕಿರ್ತೀವಲ್ಲ ಥ್ರೆಡ್ಡು, ಅದಕ್ಕೆ ಆಪೋಸಿಟ್ ಅಥವಾ ಇಲ್ಲಾಂದರೆ ಲೈಟ್ ಕಲರ್ ಆಗಿರೋ ಥ್ರೆಡ್ಡನ್ನ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಮಧ್ಯದಲ್ಲಿ, ಅಂದರೆ ಸ್ವಲ್ಪ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲೆಲ್ಲ ಹೀಗೆ ಫಿಲ್ಲಿಂಗ್ ಮಾಡ್ತಾ ಹೋಗಬೇಕಾಗತ್ತೆ. ಅಂದರೆ ನಾವು ಲೈಟ್ ಕಲರ್ ದಾರನ ಹಾಕ್ಕೊಂಡ್ರೆ ಅದು ಸ್ವಲ್ಪ ಎದ್ದು ಕಾಣಿಸತ್ತೆ ನೋಡಿ. ಇವಾಗ ಡಿಸೈನ್ ಫುಲ್ ರೆಡಿಯಾಗಿದೆ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ. ಕಲರ್ ಕಾಂಬಿನೇಷನ್ನು ಸಹ ಪರ್ಫೆಕ್ಟಾಗಿ ಆಗಿದೆ. ನೀವು ನಿಮ್ಮ ಸೀರೆಯ ಕಲರ್ ನೋಡಿಕೊಂಡು ನೀವು ಕಲರ್ ಕಾಂಬಿನೇಷನ್ನ ಮಾಡ್ಕೋಬೇಕಾಗತ್ತೆ. ಇದೇ ರೀತಿಯಲ್ಲಿ ಸೀರೆ ಮಧ್ಯದಲ್ಲಿ ನೀವು ಹಾಕ್ತಾ ಹೋಗ್ಬೋದು, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಿಮ್ಮ ಸೀರೆ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.